ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇರುವಂತಹ ಆಸ್ಪಿರೆಂಟ್ಸ್ ಪ್ರತಿದಿನ ಕೂಡ ಸರ್ವರ್ ಸಮಸ್ಯೆಯನ್ನು ಅನುಭವಿಸಿ ಅಪ್ಲಿಕೇಶನ್ ಹಾಕೋದಕ್ಕಾಗದೆ ಮಾನಸಿಕವಾಗಿ ಕುಗ್ತಾ ಇದ್ದೀರಾ. ಸೊ ಇವತ್ತು ಕೂಡ ಬೆಳಗ್ಗೆ ನಾನು ಲೈಬ್ರರಿ ಹತ್ರ ಒಂದಿಷ್ಟು ಜನ ಆಸ್ಪಿರೆಂಟ್ಸ್ ಸಿಕ್ಕಿದ್ರು. ಸೊ ನೋಡಿ, ಇದೇ ವಿಷಯವನ್ನ ಹೇಳಿದ್ರು. ಏನು ಅಂತಂದ್ರೆ, ಸರ್ ರಾತ್ರಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದ್ರೆ ಸರ್ವರ್ ಸಮಸ್ಯೆ, ಅಗೇನ್ 11 ಗಂಟೆ ಮೇಲೆ ಹಾಕ್ತಿವಿ, ಸಮಟೈಮ್ಸ್ ಆಗುತ್ತೆ, ಸಮಟೈಮ್ಸ್ ಆಗಲ್ಲ, ಕೆಲವ್ರದ್ದು ರಿಜೆಕ್ಟ್ ಆಗ್ತಾ ಇದೆ, ಕೆಲವ್ರದ್ದು ಸ್ಪೇಸು ನೇಮು ಈ ರೀತಿ ಸಮಸ್ಯೆ ಆಗ್ತಾನೆ ಇದೆ. ಕೆಇ ಅವರಿಗೆ ಮನವಿ ಮಾಡ್ಕೊಂಡಿದ್ದಾಯ್ತು, ವಿನಮ್ರ ಪೂರ್ವಕವಾಗಿ ಕೇಳ್ಕೊಂಡಿದ್ದಾಯ್ತು ಆ ಸಮಸ್ಯೆ ಬಗೆಹರಿಸಿ ಅಂತ. ಅವರಂತೂ ಯಾವುದೇ ಕಾರಣಕ್ಕೂ ತಲೆನೇ ಕೆಡಿಸ್ಕೊಳ್ತಿಲ್ಲ, ಅಷ್ಟು ಆರಾಮಾಗಿದ್ದಾರೆ. ನೋಡಿ, ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ಕೆಇ ಕಚೇರಿ ಮುಂದೆನೆ ಎಲ್ಲ ಆಸ್ಪಿರೆಂಟ್ಸ್ ನ ಕರೆಸಿ ಕೂಡಿಸಿ ಅಲ್ಲೇ ಅಪ್ಲಿಕೇಶನ್ ಹಾಕ್ಸ್ತೀವಿ, ನೀವು ಸಮಸ್ಯೆ ಬಗೆಹರಿಸೋವರೆಗೂ ಬಿಡಲ್ಲ. ಸೊ ಯಾಕಂತಂದ್ರೆ ಲಕ್ಷಾಂತರ ಜನ ಒಂದು ಕನ್ಸು ಕಟ್ಕೊಂಡು ಈ ಒಂದು ಹುದ್ದೆಗೆ ಓದ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಒಂದು ಮಾನಸಿಕ ಒಂದು ಯಾತನೆಯಲ್ಲಿ ಎಷ್ಟೋ ಜನ ಈಗ ಸಮಯ ಕಳೆದ್ಬಿಟ್ರು. ಅಟ್ಲೀಸ್ಟ್ ಎಡಿಟ್ ಆಪ್ಷನ್ ಕೊಡ್ತೀವಿ, ಇಲ್ಲ ಅದನ್ನು ಸರಿಪಡಿಸ್ತೀವಿ ಅಂತ ಒಂದು ನಿಮ್ಮದೇ ಟ್ವಿಟರ್ ಖಾತೆ ಇದೆ, ಎಕ್ಸ್ ಖಾತೆಯಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಿ. ಇಲ್ಲ ನಿಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ಸೊ ಕೆಇ ನಿರ್ದೇಶಕರ ಯೂಟ್ಯೂಬ್ ಚಾನಲ್, ಸೊ ಅಲ್ಲಿ ನೀವು ಒಂದು ವಿಡಿಯೋ ಮೂಲಕ ಮಾಹಿತಿ ಕೊಡಿ. ಯಾಕೆ ಈ ರೀತಿ ಮೌನ ವಹಿಸಿದ್ರೆ? ಸರ್ಕಾರ ನಿಮ್ಗೆ ದುಡ್ಡು ಲೂಟಿ ಮಾಡಿ ಅಂತ ಅವಕಾಶ ಕೊಡ್ತಾ? 750 ರೂಪಾಯಿ ಒಬ್ರಿಗೆ ಅಪ್ಲಿಕೇಶನ್ ಫೀಸ್ ಇದೆ, ಹೆಂಗ್ ಬೇಕೋ ಹಂಗ್ ದುಡ್ಡು ಲೂಟಿ ಮಾಡಿಬಿಡಿ, ನೀವೇನೋದ್ರ ಬಗ್ಗೆ ರಿಪ್ಲೈ ಕೊಡಬೇಡಿ ಅಂತ. ಇಷ್ಟ ದಿನ ಕೆಇ ಅಂದ್ರೆ ಒಂದು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದೆ. ಎಲ್ಲಾ ಎಕ್ಸಾಮ್ಸ್ ಇಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾರೆ, ಆ ವಿಷಯದಲ್ಲಿ ನಮ್ಗೇನು ಇಲ್ಲ. ಬಟ್ ಅಪ್ಲಿಕೇಶನ್ ಹಾಕೋ ವಿಷಯಕ್ಕೆ ಸರಿಸುಮಾರು 1 ವಾರದಿಂದ ಸಮಸ್ಯೆ ಆಗ್ತಾ ಇದ್ರು ಕೂಡ ಒಂದು ಸಣ್ಣ ರೆಸ್ಪಾನ್ಸ್ ಕೊಡೋಕ್ ಆಗ್ತಾ ಇಲ್ಲ ನಿಮ್ ಕೈಲಿ ಅಂದ್ರೆ. ಇವನ್ ಹೆಲ್ಪ್ ಲೈನ್ ಕಾಲ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಬಿಸಿ. ಎಷ್ಟೋ ಜನ ಆಲ್ರೆಡಿ ಇನ್ನೇನ್ ಕೊನೆ ಡೇಟ್ ಬಂತು, ಕೆಲವ್ರದ್ದು ಈ ಸರ್ವರ್ ಪ್ರಾಬ್ಲಮ್ ಇಂದಾನೆ ಅಪ್ಲಿಕೇಶನ್ ಎರರ್ ಆಗ್ತಾ ಇದಾವೆ. ಅವ್ರು ಪಾಪ ಬೇಕು ಅಂತಾನೆ ಮಾಡ್ತಾ ಇರೋದಲ್ಲ. ಸೊ ದಯವಿಟ್ಟು ಇದು ಕೊನೆ ಅವಕಾಶ ಕೆಇ ಅವರಿಗೆ, ಇನ್ನು 2 ದಿನದಲ್ಲಿ ನೀವು ಸಮಸ್ಯೆಯನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡಿ ಅಪ್ಲಿಕೇಶನ್ ಹಾಕೋದು, ಎಡಿಟ್ ಆಪ್ಷನ್ ಅದನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ಕೊಡ್ಲೇಬೇಕು ನೀವು. ಸೊ ದಯವಿಟ್ಟು, ಯಾಕೆ ಅಂತಂದ್ರೆ ಕೆಇ ಮೇಲೆ ನಂಬಿಕೆ ಇಟ್ಟಿರೋದು ಯಾಕೆ ಆಸ್ಪಿರೆಂಟ್ಸ್ ಎಲ್ರು? 750 ರೂಪಾಯಿ ಫೀಸ್ ಆದ್ರೂ ಕೂಡ ಎಲ್ರಿಗೂ ಕಟ್ಟಿ ಯಾಕೆ ಎಕ್ಸಾಮ್ಸ್ ಬರೀತಾ ಇದಾರೆ ಹೇಳಿ? ಒಂದು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಯುತ್ತೆ. ನಮ್ಮ ಏನೀಗ ಇರುವಂತ ನಿರ್ದೇಶಕರಾದ ಪ್ರಸನ್ನ ಸರ್ ತುಂಬಾ ಸ್ಟೂಡೆಂಟ್ ಫ್ರೆಂಡ್ಲಿ ಇದ್ದಾರೆ ಅಂತ ಒಂದು ಭರವಸೆ ಇದೆ. ಸೊ ನೀವು ಆ ಭರವಸೆನ ಕಳ್ಕೋಬೇಡಿ. ಕೆಇ ಒಂದು ಕಚೇರಿಗೆ ಇಲ್ಲಿಗೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ ಆಸ್ಪಿರೆಂಟ್ಸ್? ನಾವು ಬಿಡಿ, ನಾವು ಆದ್ಮೇಲೆ ಮತ್ತೆ ಆಸ್ಪಿರೆಂಟ್ಸ್ ಕೂಡ ಪಾಪ ಬಂದು, ಕೆಲವರು ಎಲ್ಲೋ ಹಳ್ಳಿಲಿ ಇರ್ತಾರೆ, ಯಾವ್ದೋ ಊರಲ್ಲಿ ಇರ್ತಾರೆ, ಹೆಂಗ್ ಬರೋಕ್ಕಾಗತ್ತೆ ಹೇಳಿ ಅವರಿಗೆ? ಸೊ ದಯವಿಟ್ಟು ಎಲ್ಲ ಒಂದು ಕರ್ನಾಟಕ ರಾಜ್ಯದ ಆಸ್ಪಿರೆಂಟ್ಸ್ ಪರವಾಗಿ ನನ್ನ ಮನವಿ, ಕೆಇ ನಿರ್ದೇಶಕರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಅದು ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಯಾಕೆ ಅಂತಂದ್ರೆ KSP ಅವರು ಇನ್ ಕೇಸ್ ಪರೀಕ್ಷೆ ನಡೆಸಿದ್ರು ಅಂತಂದ್ರೆ ಅವಾಗ ಈ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದಂಥದ್ದು ತುಂಬಾ ರೇರ್ ಇದೆ. ಸೊ ತುಂಬಾ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬಿಡ್ತಿದ್ರು ಅಲ್ಲಿ. ಸೊ ದಯವಿಟ್ಟು ಅದನ್ನ ಸರಿಪಡಿಸಿ. ಅಂಡ್ ಇನ್ನೊಂದು, ಯಾರು ಕೂಡ ಪ್ಯಾನಿಕ್ ಆಗ್ಬೇಡಿ. ತುಂಬಾ ಜನ ಬೆಳಿಗ್ಗೆ ಪಾಪ ಒಬ್ರು ಯಾರೋ ಕಣ್ಣೀರ್ ಹಾಕೊಂಡು ಹೇಳ್ತಾರೆ, ಸರ್ ನಾನು ಬೇರೆ ಯಾವುದೋ ಹುದ್ದೆಗೆ, ದೊಡ್ಡ ಹುದ್ದೆಗೆ ಓದಕ್ ಆಗಿಲ್ಲ, ಯಾಕಂದ್ರೆ ನಾನು ಪಡೆದಂತ ಶಿಕ್ಷಣ ಹಂಗಿದೆ, ನಾನು ಬೆಳೆದ ವಾತಾವರಣ ಹಂಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಡಿಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ನನ್ಗೇನು ಹೆಚ್ಚಿನ ಆಸೆ ಏನಿಲ್ಲ, ಸಾಕು ಅದೊಂದು PC ಮಾಡ್ಕೊಂಡ್ರೆ ನಮ್ಮ ತಂದೆ ತಾಯಿ ನೋಡ್ಕೋಬಹುದು. ಮನೆಯ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ, ಅಪ್ಲಿಕೇಶನ್ ಹಾಕ್ಬೇಕು, ಜಸ್ಟ್ ಒಂದು ನೇಮ್, ಒಂದು ಸಣ್ಣ ಮಿಸ್ಟೇಕ್ ಏನೂ ಇಲ್ಲ, ಜಸ್ಟ್ ಸ್ಪೇಸ್ ಇದೆ. ಪ್ರತಿದಿನ ಪ್ರಯತ್ನ ಮಾಡ್ತಾ ಇದ್ದೀನಿ, ಓದೋದ್ ಬಿಟ್ಟು ಟೆನ್ಷನ್ ಆಗ್ತಾ ಇದೆ, ನನ್ಗೆ ಎಲ್ಲ ಅವಕಾಶ ಕಳೆದು ಹೋಗ್ಬಿಡುತ್ತೋ ಅಂತ. ಅದಕ್ಕೆ ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಪಾಪ ಕೇಳಿದ್ರು. ನೋಡಿ, ಯಾರು ಕೂಡ ದುಡ್ಡಿದ್ದವ್ರಿಗೆ KPSC ಲಕ್ಷ ಕೊಟ್ಟು PDO, CTA, KS ಹುದ್ದೆ ಮಾಡ್ಕೊಂತಾರೆ. ಪಾಪ ಬಡವ್ರ ಮಕ್ಕಳು ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾಕೆ ಸೇರ್ತಾರೆ ಅಂದ್ರೆ, ಯಾವ್ದಾದ್ರು ಈ ದುಡ್ಡು ಕೊಡದೇ ಇರುವಂತದ್ದು ಅತಿ ಕಡಿಮೆ ಸಮಯದಲ್ಲಿ ಸೆಲೆಕ್ಷನ್ ಆಗಿ ಒಂದು ಕೆಲಸ ಸಿಗುವಂತಂದ್ರೆ PC ಹುದ್ದೆನೆ. ಅದಕ್ಕೆ ಎಷ್ಟೋ ಜನ ಹುದ್ದೆಗೆ ಕನ್ಸ್ಕೊಂಡು ಓದ್ತಾ ಇರ್ತಾರೆ. ಅದ್ ಕೆಲಸ ಮಾಡೋದ್ ಬಿಡಿ, ಮುಂದೆ ಅದು ಎಷ್ಟು ಕಷ್ಟ ಇದೆ ಅವ್ರಿಗೆ ಗೊತ್ತು. ಆ ಕಷ್ಟದ ನಡುವೆ ಕೂಡ ಇಲ್ಲಿ ನಾವು ಪೊಲೀಸ್ ಇಲಾಖೆಗೆ ಸೇರ್ಬೇಕು, ಒಂದು ಕೆಲಸ ಮಾಡಬೇಕು, ಗೌರವಯುತವಾಗಿ ಬದುಕಬೇಕು ಅನ್ನೋ ಕನಸು ಕಾಣ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಮ್ಯಾರಿಡ್ ವುಮೆನ್ಸ್ ಕೂಡ ತಮ್ಮ ಹೆಸರುಗಳು ಆಧಾರ್ ಕಾರ್ಡ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಕಾರ್ಡ್ ಅಲ್ಲಿ ವೇರಿ ಇರೋದ್ರಿಂದ ಅವರು ಅಂತೂ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಈಗ ಅದನ್ನೇನೋ ತಿದ್ದುಪಡಿ ಮಾಡಿಸ್ಕೊಂಡೆಲ್ಲ ಕೂತ್ರೆ ಮಿನಿಮಮ್ 20 ಡೇಸ್ ಬೇಕದಕ್ಕೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ತಿಲ್ಲ ಯಾಕೆ ಅಂತ. ಪ್ರತಿದಿನ ನನಗೆ ಮಿನಿಮಮ್ 1000 ಇಂತ ಕಡಿಮೆ ಅಂತೂ ಕಾಲ್ ಬರಲ್ಲ. ನನ್ಗೆ ಹೇಳೋದಕ್ಕೆ ಒಂಥರ ನನಗೆ ನಾಚಿಕೆ ಆಗ್ಬಿಟ್ಟಿದೆ. ಪಾಪ ಏನ್ ಹೇಳೋದು ಹೇಳಿ ಅವರಿಗೆ? ಈಗ ಆಲ್ರೆಡಿ ನಾವು ಕೇಳ್ದಂಗೆಲ್ಲ 2 ದಿನದಲ್ಲಿ ಸರಿ ಮಾಡ್ತೀನಿ ಅನ್ನೋದು, ಪಾಪ ಅವ್ರಿಗೆ ಆ ಭರವಸೆ ಕೊಡೋದು. ಅಗೇನ್ ಅವ್ರ ಆಸ್ಪಿರೆಂಟ್ ನಿಮ್ಗೆ ಕರೆ ಮಾಡಿ ಕೇಳ್ತಾ ಇರ್ತಾರೆ. ಎಷ್ಟೋ ಜನ ನನ್ ಕರೆನೇ ರಿಸೀವ್ ಮಾಡಕ್ ಆಗ್ತಿಲ್ಲ, ಏನ್ ಬೇಜಾರಾಗಿದಾರೋ ಗೊತ್ತಿಲ್ಲ. ಸೊ ಯಾಕೆ ಅಂತಂದ್ರೆ ಏನ್ ಹೇಳ್ಬೇಕು ಅನ್ನೋ ರೀತಿ ಆಗಿದೆ. ಪಾಪ
ಅಪ್ಲಿಕೇಶನ್ ಹಾಕಿ ಆರಾಮಾಗಿ ಎಕ್ಸಾಮ್ ಬರೀಬೇಕಂದ್ರೆ ಈ ರೀತಿ ಸಮಸ್ಯೆ. ಎಲ್ಲೋ ಒಂದಿಷ್ಟು ಜನ, ದಿನಕ್ಕೆ ನನಗಂತೂ ಎಷ್ಟು ಕಡಿಮೆ ಅಪ್ಲಿಕೇಶನ್ಸ್ ಅಕ್ಸೆಪ್ಟ್ ಆಗ್ತಾ ಇದೆ ಅಂತ ಕೇಳಲ್ಪಟ್ಟೆ. ಆಡಿ ನಂಬರ್ದು ಸಮಸ್ಯೆ ಆಗ್ತಾ ಇದೆ. ಸೊ ಅದು ಸರಿಪಡಿಸಲೇಬೇಕು ನೋಡಿ. ಅದರ ಜೊತೆ ಇನ್ನೊಂದು ಅಂತಂದ್ರೆ, ಈಗ VAO ರಿಕ್ರೂಟ್ಮೆಂಟ್ ರೆಡಿ ಇದೆ 572. ದಯವಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿ. ಅದು ಕೂಡ KA ಅವರೇ ಮಾಡ್ತಾರೆ. ಅಂಡ್ ಅದು ಕೂಡ ಇನ್ನೇನು ಕೆಲವೇ ದಿನಗಳು ಅಂದ್ರೆ ಜುಲೈ ಮಂತ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಸೊ ಎಲ್ಲರೂ ಕೂಡ ಪ್ರಿಪೇರ್ ಆಗಿರಿ. ಅಂಡ್ ಟೈಮ್ ಮತ್ತೆ ಕೇಳೋಕ್ ಹೋಗ್ಬಿಡಿ ದಯವಿಟ್ಟು. ಯಾಕೆ ಅಂತಂದ್ರೆ ಸಮಯ ಕೊಡುವಷ್ಟು ಮಟ್ಟಿಗೆ ಈಗ ನೇಮಕಾತಿಗಳಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಒಂದಾದ್ಮೇಲೆ ಒಂದು ರೆಕ್ರೂಟ್ಮೆಂಟ್ ಆಗೋದಿದೆ. ಸರ್ಕಾರದಲ್ಲಿ ಮಟ್ಟದಲ್ಲಿ ಅಧಿಕಾರಿಗಳು ಈಗ ಕೊಡುವ ಮಾಹಿತಿ ಪ್ರಕಾರ ಟೀಚರ್ಸ್ ಆಗಿರ್ಬೋದು, ESI, PSI ಬೇರೆ ಬೇರೆ ಎಲ್ಲವೂ ಕೂಡ ಈ ಇಯರ್ ಅಲ್ಲೇ ನೋಟಿಫಿಕೇಶನ್ಸ್ ಆಗುತ್ತೆ. ಸೊ ದಯವಿಟ್ಟು ಪ್ರಿಪರೇಷನ್ ಅನ್ನ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಇಂದ ಮಾಡಿ. ಸೊ ಅವಕಾಶಗಳು ಕಳೀತು ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಕಳೆದ ಬಾರಿ ಎಷ್ಟೋ ಜನ VAO ಹುದ್ದೆಗೆ ಹೋದಂತವ್ರು 1 ಮಾರ್ಕ್ಸ್, ಅರ್ಧ ಮಾರ್ಕ್ಸ್ ಇಂದ ಲಿಸ್ಟ್ ಇಂದ ಹೊರಗೆ ಬಂದಿದ್ದಾರೆ. ಆ ನೋವು ಏನಿರುತ್ತೆ ಅನ್ನೋಂಥದ್ದು ಅನುಭವಿಸ್ತರಿಗೆ ಗೊತ್ತು. ಸೊ ಯಾರು ಕೂಡ ಅವಕಾಶವನ್ನ ಕಳ್ಕೊಬೇಡಿ. ಅಂಡ್ ಫಿಸಿಕಲ್, ಈಗ ಏನ್ ಪೊಲೀಸ್ ಹುದ್ದೆಗೆ ತಯಾರಿ ಮಾಡ್ತಾ ಇರ್ತಾರೋ ದೈಹಿಕ ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆ ಮಾಡ್ಕೊಳ್ಳಿ. ಒಳ್ಳೆ ರೀತಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಅಂಡ್ ಹೆಲ್ತ್ ಕೂಡ ಅಷ್ಟೇ. ಈ ಟೈಮಲ್ಲಿ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಹದಗೆಡುವಂಥದ್ದು ಇರುತ್ತೆ ವಾತಾವರಣದ ಬದಲಾವಣೆಯಿಂದ. ಸೊ ದಯವಿಟ್ಟು ಹೆಲ್ತ್ ಕಡೆ ಹೆಚ್ಚಿನ ಕಾನ್ಸಂಟ್ರೇಟ್ ಕೊಟ್ಟು ಪ್ರಿಪರೇಷನ್ ಮಾಡಿ. ನೋಡಿ, ನಾನು ಹೆಚ್ಚು ಹೇಳಲ್ಲ, ಈ ವ್ಯವಸ್ಥೆಯಲ್ಲಿ ನಾನು ಕೂಡ ಬಳಲಿ ಹೋದವನು. ಈ ವ್ಯವಸ್ಥೆ ವಿರುದ್ಧ ಮಾತಾಡಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಕೊಚ್ಚೆ ಮೇಲೆ ಕಲ್ಲೆಸ್ತು ನಾನೇ ಮೈ ಮೇಲೆ ಹಾಕೊಂಡಂಗೆ ಆಗ್ಬಿಟ್ಟಿದೆ ಈ KPSC ಇದು. ನನಗೆ ಹೆಂಗ್ ಅನ್ಸುತ್ತೆ ಅಂತಂದ್ರೆ, ಅಷ್ಟೆಲ್ಲ KS ವಿರುದ್ಧ, PDO ವಿರುದ್ಧ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಎಷ್ಟು ಬಂಡರು ಭ್ರಷ್ಟರಿದ್ದಾರೆ ಸಮಾಜದಲ್ಲಿ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅನ್ನೋದಕ್ಕೆ ನನಗೆ ತುಂಬಾ ಮಾನಸಿಕವಾಗಿ ಎಷ್ಟು ಹಿಂಸೆ ಆಗಿದೆ ಅಂತಂದ್ರೆ ಅದು ಹೇಳ್ತಿರೋದು. ಈ ಅನ್ಯಾಯದ ವಿರುದ್ಧ ಮಾತಾಡಿ ನನ್ನ ಬಾಯಿ ನಾನೇ ಹೊಲಸು ಮಾಡ್ಕೊಂಡ್ಬಿಟ್ಟೇನೋ ಅನ್ನೋ ಮಟ್ಟಿಗೆ ನನಗೆ ಮುನ್ಸಲ್ಲಿ ನೋವು ಕಾಡ್ತಾ ಇದೆ. ಬಟ್ ಏನು ಮಾಡಕ್ಕಾಗಲ್ಲ. ನಾನು ನಿಮ್ಮಂತೆ ಏನೋ ಒಂದು ಆಗ್ಬೇಕು ಅಂತ ಕನ್ಸ್ಕೊಂಡ್ಕೊಂಡು ಬಂದವನು, ಅನ್ಯಾಯ, ದೌರ್ಜನ್ಯ ಎಲ್ಲಕ್ಕೂ ಒಳಗಾದವನು. ಸೋದರ ನಡುವೆ ಇನ್ನೂ ಕೂಡ ಒಂದು ಕನಸಿನ ಬೆನ್ನೇರಿ ಓಡ್ತಾ ಇದ್ದೀನಿ. ಸೊ ಏನೇ ಆಗಲಿ ನಿಮಗಂತೂ ನಾನು ಸಪೋರ್ಟಿವ್ ಆಗಿರ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಯಾರಾದ್ರೂ ಪಾಪ ಕರೆ ಮಾಡ್ತಾ ಇರ್ತಾರೆ. ನಾನು 7-3 ದಿನದಿಂದ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಕರೆಗಳನ್ನ ರಿಸೀವ್ ಮಾಡಕ್ ಆಗ್ತಾ ಇಲ್ಲ, ಮಾತಾಡಕ್ ಆಗ್ತಿಲ್ಲ. ಇಟ್ಸ್ ಓಕೆ. ಆದ್ರೂ ಈ ನಡುವೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ. ಸೊ ದಯವಿಟ್ಟು ಕ್ಷಮೆ ಇರಲಿ. ಅಂಡ್ ಒಳ್ಳೆ ರೀತಿಯಿಂದ ಓದಿ. ಅದು ಯಾವುದು ಪ್ಯಾನಿಕ್ ಆಗಬೇಡಿ. ಅಪ್ಲಿಕೇಶನ್ ಇಶ್ಯೂ ಸರಿ ಆಗುತ್ತೆ, ಮಾಡ್ಸೋಣ. ಸರಿ ಆಗಿಲ್ಲ ಅಂದ್ರು ಡೋಂಟ್ ವರಿ, ಎಡಿಟ್ ಆಪ್ಷನ್ ಅಂತೂ ಕೊಡ್ತಾರೆ. ಸೊ ಬಟ್ ನೀವಾಗಿ ಮಿಸ್ಟೇಕ್ಸ್ ಮಾಡಬೇಡಿ ದಯವಿಟ್ಟು. ತುಂಬಾ ಜನ ನೀವಾಗಿ ಏನೇನೋ ತಪ್ಪುಗಳನ್ನ ಮಾಡ್ಬಿಡ್ತೀರ ಅಪ್ಲಿಕೇಶನ್ ಹಾಕುವಾಗ. ಸೊ ದಯವಿಟ್ಟು ಸ್ವಲ್ಪ ಆ ಟೈಮಲ್ಲಿ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕಿ. ಫೀಸ್ ಕೂಡ ಅಷ್ಟೇ ಹೆವಿ ಇರೋದ್ರಿಂದ ಒಂದು ಬಾರಿ ಪೇ ಮಾಡೋದಕ್ಕೆ ಮಾತ್ರ ನಿಮ್ ಕಡೆ ಸಾಧ್ಯ ಅಂತ ನನಗೂ ಕೂಡ ಗೊತ್ತಿದೆ. ಸೊ ದಯವಿಟ್ಟು ಯಾರು ತಪ್ಪು ಮಾಡ್ಕೋಬೇಡಿ. ಒಳ್ಳೇದಾಗ್ಲಿ. ಧನ್ಯವಾದ.